ಭಾವಿಸ್ತೇವೆ. I hope you are all doing well. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ಭಾವಿಸ್ತೇವೆ. Let us begin this day by reading a beautiful scripture portion. ಒಂದು ಉತ್ತಮವಾದಂತಹ ದೇವರ ವಾಕ್ಯದ ಸಂದೇಶವನ್ನು ನಾವು ಓದಿ ಮುಂದುವರಿಸೋಣ. ಎಫೆಸ್ಯ 6:17 ಬರೆಯಲ್ಪಟ್ಟಿದೆ, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿದುಕೊಳ್ಳಿರಿ. Amen. Amen. See how beautifully it is written that the word of God is equivalent to the sword of the Spirit. ಆಮೇನ್. ಎಷ್ಟು ಸುಂದರವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ನೋಡಿ, ದೇವರ ವಾಕ್ಯವೆಂಬುದು ಆ ಒಂದು ಕತ್ತಿಗೆ ಹೋಲಿಸಲಾಗಿದೆ. When Paul was writing this, ಪೌಲನು ಇದು ಬರೀತಾ ಇರುವಾಗ he was imagining Roman soldiers ರೋಮ ಸೈನಿಕನ ಒಂದು ವಸ್ತ್ರ, ಅವನು ಯುದ್ಧಕ್ಕೆ ಹೋಗುವಾಗ ಯಾವ ವಸ್ತ್ರವನ್ನು ಧರಿಸ್ತಾನೆ ನೋಡಿ, ಆ ವಸ್ತ್ರದ ಕುರಿತಾಗಿ ಊಹೆ ಮಾಡಿಕೊಂಡು ಇದನ್ನು ಬರೆದಿದ್ದಾನೆ. So he is talking about the belt of truth. ಪೌಲನು ಸತ್ಯವೆಂಬ ನಡುಕಟ್ಟಿನ ವಿಷಯವಾಗಿ ಮಾತನಾಡ್ತಾ ಇದ್ದಾರೆ. And he is talking about the breastplate of righteousness. ನೀತಿ ಎಂಬ ರಕ್ಷಣಾ ಕವಚದ ಕುರಿತಾಗಿ ಮಾತನಾಡ್ತಾ He is ಇದ್ದಾರೆ. talking about the shoes of preparedness of gospel. ಆಮೆನ್. ಶಾಂತಿಯ ಶುಭ ಸಂದೇಶವನ್ನು ಸಾರಲು ಶ್ರದ್ಧೆ ಎಂಬ ಪಾದರಕ್ಷೆಯ ಕುರಿತಾಗಿ ಮಾತನಾಡ್ತಾ He is ಇದ್ದಾರೆ. talking about the shield of faith. ವಿಶ್ವಾಸವೆಂಬ ಗುರಾಣಿಯ ಕುರಿತಾಗಿ ಮಾತನಾಡ್ತಾ He is ಇದ್ದಾರೆ. talking about helmet of salvation. ರಕ್ಷಣೆ ಎಂಬ ಶಿರಸ್ತ್ರಾಣ. And finally he talks about something called the sword of the Spirit. ಮತ್ತು ಕೊನೆಯದಾಗಿ ಪವಿತ್ರಾತ್ಮರ ಕೊಡುಗೆಯಾದ ದೇವರ ವಾಕ್ಯದ ಖಡ್ಗದ ಕುರಿತಾಗಿ So ಮಾತನಾಡ್ತಾ what ಇದ್ದಾರೆ. do you do with the sword? ನೀವು ಖಡ್ಗವನ್ನು ಹಿಡಿದುಕೊಂಡು ಏನ್ ಮಾಡ್ತೀರಾ? It is a offensive weapon against the devil, right? ಅದು ಒಂದು For attacking. ಅಟ್ಯಾಕ್ ಮಾಡಲು ಉಪಯೋಗಿಸುವಂತ ಒಂದು ಆಯುಧವಾಗಿದೆ. So the rest of the parts of the armor, ಮತ್ತು ಬಾಕಿ ಎಲ್ಲ ಒಂದು ಆಯುಧಗಳು, okay, they are for protection. ಅದೆಲ್ಲ ನಮ್ಮನ್ನು ರಕ್ಷಿಸಲು ಉಪಯೋಗಿಸುವಂತ ಆಯುಧವಾಗಿದೆ. But this sword is for attacking. ಈ ಕತ್ತಿ ಮಾತ್ರ ಅಟ್ಯಾಕ್ ಮಾಡಲು ಉಪಯೋಗಿಸುವಂತಹ ಒಂದು ಆಯುಧವಾಗಿದೆ. And he rightly quotes saying that this is the word of God. ಇದು ದೇವರ ವಾಕ್ಯವೆಂಬ ಕತ್ತಿ ಎಂಬುದಾಗಿ ಪೌಲನು ಇಲ್ಲಿ ಬರೆದಿದ್ದಾರೆ. Amen. You know, Hebrews 4:12 says, ಇಬ್ರಿಯರು 4:12 ಬರೆಯಲ್ಪಟ್ಟಿದೆ, the word of God is living and active, sharper than a double-edged sword. ದೇವರ ವಾಕ್ಯವು ಜೀವವುಳ್ಳದ್ದು, ಕ್ರಿಯಾರ್ಥಕವುಳ್ಳದ್ದು, 2 ಅಂಚುಗಳ ಖಡ್ಗಕ್ಕಿಂತಲೂ ಹದವಾಗಿದೆ ಎಂಬುದಾಗಿ. Amen. It is a sharper than double-edged sword. 2 ಹಂತ ಖಡ್ಗಕ್ಕಿಂತಲೂ ಹದವಾಗಿದೆ. And he goes on to say that it can divide from the bone, from the marrow, spirit from the soul. ಅದು ಆತ್ಮ ಪ್ರಾಣಗಳನ್ನು, ಕೀಲು ಮೇಜುಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೆ ತೂರಿ ಹೋಗುವಂತದ್ದಾಗಿದೆ ಎಂಬುದಾಗಿ. Praise God. Such a beautiful description about the word of God. ಸುಂದರವಾದಂತಹ ಒಂದು ವಿವರಣೆ ದೇವರ ವಾಕ್ಯದ ಕುರಿತಾಗಿ ಇಲ್ಲಿ ಕೊಡುತ್ತೆ. This is the unique nature of the spiritual sword. ಇದೇ ಒಂದು ಆತ್ಮಿಕ ವಲಯದಲ್ಲಿರುವಂತಹ ಆ ಒಂದು ಖಡ್ಗದ ಒಂದು ವೈಶಿಷ್ಟ್ಯತೆ ಆಗಿದೆ. And it is for the attacking of the devil. ಅದೇ ಆ ಒಂದು ಶತ್ರುವಿನ ಮೇಲೆ ನಾವು ಉಪಯೋಗಿಸುವಂತಹ ಯುದ್ಧವಾಗಿದೆ. That means that we use the word of God to drive away the evil forces. ಅಂದ್ರೆ ದೇವರ ವಾಕ್ಯವೆಂಬ ಕತ್ತಿಯನ್ನ ನಾವು ಹಿಡಿದುಕೊಂಡು ಆ ಸೈತಾನನ ಸಕಲ ಆಯುಧಗಳನ್ನು ಸೋಲಿಸುವಂತದ್ದಾಗಿದೆ. So word of God is not just some writings on a white paper. ದೇವರ ವಾಕ್ಯವು ಬರೀ ಬರಹಗಳಲ್ಲ. And they are active and powerful and living. ಅದು ಶಕ್ತಿಯುತವಾಗಿದೆ, ಅದು ಜೀವಿಸುವಂತದ್ದಾಗಿದೆ, ಅದು ಕಾರ್ಯ ಮಾಡುವಂತದ್ದಾಗಿದೆ. See how beautiful it is written. It can divide the spirit and soul. ಆತ್ಮ ಪ್ರಾಣಗಳನ್ನು ಅದು ವಿಭಾಗಿಸುವಷ್ಟು ಶಕ್ತಿಯುಳ್ಳದಾಗಿದಂತೆ. That means that it can penetrate into anybody's heart. ಅಂದ್ರೆ ಯಾರ ಹೃದಯಕ್ಕಾದ್ರೂ ಅದು ಪ್ರವೇಶಿಸಲು ಶಕ್ತಿಯನ್ನು ಹೊಂದಿದೆ ಎಂಬುದಾಗಿ ಅರ್ಥ. So when some people were talking to Jesus Christ, ಕೆಲವು ಜನರು ಯೇಸು ಸ್ವಾಮಿ ಜೊತೆ ಮಾತನಾಡ್ತಾ ಇರುವಾಗ they were astonished. ಅವರಿಗೆ ಆಶ್ಚರ್ಯವಾಯಿತು. They were talking to themselves and saying like this about Jesus. ಅವರಷ್ಟಕ್ಕೆ ಮಾತನಾಡಿಕೊಂಡು ಯೇಸು ಸ್ವಾಮಿ ಕುರಿತಾಗಿ ಹೀಗೆ ಹೇಳಿದ್ರಂತೆ. They said, oh, how our hearts started to burn when he was speaking. ಅವರು ಮಾತನಾಡ್ತಾ ಇರುವಾಗ ನಮ್ಮ ಹೃದಯವು ಹೇಗೆ ಒಂದು ಉರಿಯಲು ಪ್ರಾರಂಭವಾಯಿತು ಎಂಬುದಾಗಿ. That is the power in the word of ಅದೇ Christ. ಕ್ರಿಸ್ತನ ವಾಕ್ಯದಲ್ಲಿರುವಂತಹ ಶಕ್ತಿಯಾಗಿದೆ. And how Jesus used his word, let's see. ದೇವರು ಯೇಸು ಕ್ರಿಸ್ತನು ಹೇಗೆ ಈ ವಾಕ್ಯವನ್ನು ಉಪಯೋಗಿಸಿದ ಎಂಬುದಾಗಿ ನಾವು ನೋಡೋಣ. The word of God says when Satan came against him. ಸೈತಾನನು ಯೇಸು ಸ್ವಾಮಿಯ ವಿರುದ್ಧವಾಗಿ ಬಂದಾಗ, so you can read later Matthew 4:1-11. ಮತ್ತಾಯ 4:1-11 ನೀವು ಓದಬಹುದು. ಮತ್ತೆ okay, he comes to attack Christ in different ways. ಕ್ರಿಸ್ತನ ಮೇಲೆ ಒಂದು ದಾಳಿ ನಡೆಸಲು ಸೈತಾನನು ಹಲವು ವಿಧವಾಗಿ ಬರ್ತಾನೆ. It is not a physical attack. ಅದು ಒಂದು ಶಾರೀರಿಕವಾದ ಹೋರಾಟ ಅಲ್ಲ. But he plays a mind game. ಆತನು ತನ್ನ ಆಲೋಚನೆ ಮೂಲಕ ಒಂದು ಶೋಧನೆಯನ್ನು ತರ್ತಾನೆ. Okay, he tries to tempt him 3 times. 3 ಸಾರಿ ಯೇಸು ಸ್ವಾಮಿನ ಶೋಧನೆಗೆ ಒಳಪಡಿಸಲು
ಸೈತಾನನು ಆಲೋಚಿಸ್ತಾನೆ. You can read that in the scripture portion. ನೀವು ಆ ಮತ್ತಾಯ 4 ಇದನ್ನು ಓದಬಹುದು. But I want to share 3 observations. 3 ನಾನು ಗ್ರಹಿಸಿದಂತಹ ವಿಷಯಗಳನ್ನು ನಾನು ನಿಮಗೆ ಹೇಳಲು ಬಯಸ್ತೇನೆ. First thing is, ಮೊದಲನೇದಾಗಿ both Satan and also Jesus Christ both acknowledge that the scriptures are the authority. ಸೈತಾನ ಮತ್ತು ಯೇಸು ಸ್ವಾಮಿ ಇಬ್ರು ಕೂಡ ಸತ್ಯವೇದದಲ್ಲಿರುವ ಶಕ್ತಿಯನ್ನ ಪರಿಣಮಿಸಿ ಕೊಟ್ಟರು ನಮಗೆ. So that's why Satan also uses the word of God to tempt him. ಆದುದರಿಂದ ಸೈತಾನನು ಕೂಡ ದೇವರ ವಾಕ್ಯವನ್ನೇ ಉಪಯೋಗಿಸ್ತಾನೆ ಯೇಸು ಸ್ವಾಮಿಯನ್ನು ಶೋಧನೆಗೆ ನಡೆಸಲು. The second thing that I understood, ಎರಡನೇ ವಿಷಯ ನಾನು ಅರ್ಥೈಸಿದ್ದು, the temptation always began with a doubt. ಶೋಧನೆ ಯಾವಾಗಲೂ ಸಂದೇಹದ ಮೂಲಕ ಬರುವಂತದ್ದಾಗಿದೆ. He says, if God is true, or if you are the son of God, if you are, he's asking like that. ನೀನು ದೇವರ ಮಗನೇ ಆದರೆ, ದೇವರ ವಾಕ್ಯ ನಿಜವಾದರೆ ಎಂಬುದಾಗಿ ಆ ಒಂದು ಕ್ವೆಶ್ಚನ್ ಮೂಲಕ ಅದನ್ನು ಶುರು ಮಾಡ್ತಾನೆ. ಆದರೆ ಎಂಬ ಪ್ರಶ್ನೆ, right? So he brings doubt into the mind of Jesus Christ. ಸಂದೇಹವನ್ನು ಯೇಸು ಸ್ವಾಮಿಯ ಮನಸ್ಸಲ್ಲಿ ಸೃಷ್ಟಿಸಲು ಆತನು ತಯಾರಿ The ನಡೆಸ್ತಾನೆ. third thing that I understood, ಮೂರನೇ ವಿಷಯ, in all these temptations, Jesus Christ used only the written word of God. ಎಲ್ಲಾ 3 ಸಂದರ್ಭದಲ್ಲಿ ಕೂಡ ಶೋಧನೆಗಳಲ್ಲಿ ಕೂಡ ಯೇಸು ಸ್ವಾಮಿ ಬರೆದಂತಹ ದೇವರ ವಾಕ್ಯವನ್ನು ಮಾತ್ರ ಉಪಯೋಗಿಸಿದ್ರು. Sometimes I wonder, ಕೆಲವೊಮ್ಮೆ ನಾನು ಆಲೋಚಿಸ್ತೇನೆ, he did that to set an example for us. ಆತನು ಇದನ್ನ ಮಾಡಿರ್ಬೇಕು ನಮಗೆ ನಿಜವಾಗಿ ಒಂದು ಉದಾಹರಣೆಯನ್ನು ಕೊಡಲೆಂದಾಗಿ. Because at his command, demons ran away. ಯಾಕಂದ್ರೆ ಆತನ ಒಂದು ಮಾತಿನಲ್ಲಿಯೇ ದುರಾತ್ಮಗಳು ಓಡಿ ಹೋದವು. When he commanded, dead raised up. ಆತನು ಆದೇಶಿಸಿದಾಗ ಸತ್ತವರು ಎದ್ದರು. When he commanded, healings took place. ಆತನು ಆದೇಶವನ್ನು ಹೊರಡಿಸಿದಾಗ ಒಂದು ಸ್ವಸ್ಥತೆಗಳು ನೆರವೇರಿತು. Who is Satan to stand in front of Jesus ಸೈತಾನನು Christ? ಯಾರು ಯೇಸು ಸ್ವಾಮಿ ಎದುರಲ್ಲಿ ನಿಲ್ಲಲು? He can easily command or rebuke or ask him to get ಆತನನ್ನ out. ಸುಲಭವಾಗಿ ಗದ್ದರಿಸಬಹುದಾಗಿದೆ ಯೇಸು ಸ್ವಾಮಿ. But then he used only the written word of ಆದರೆ God. ಆತನು ಬರೆದಂತಹ ದೇವರ ವಾಕ್ಯವನ್ನೇ ಉಪಯೋಗಿಸಿ ಸೈತಾನನ್ನು ಎದುರಿಸ್ತಾನೆ. Hallelujah. Hallelujah. And also remember, in all the battles that Jesus faced on the earth, ಯೇಸು ಸ್ವಾಮಿ ಲೋಕದಲ್ಲಿ ಎದುರಿಸಿದಂತಹ ಎಲ್ಲಾ ಯುದ್ಧಗಳಲ್ಲಿ you don't see him fighting or beating somebody. ಆತನು ಯಾರಕ್ಕಾದ್ರೂ ಹೊಡೆಯುವುದು ಬಡಿಯುವುದನ್ನು ನಾವು ನೋಡುವುದಿಲ್ಲ. Because he knows that all these problems are spiritual. ಯಾಕಂದ್ರೆ ಎಲ್ಲಾ ಸಮಸ್ಯೆಗಳು ಆತ್ಮಿಕ ವಲಯದ ಸಮಸ್ಯೆ ಎಂಬುದಾಗಿ ಆತನಿಗೆ ತಿಳಿದಿದೆ. So his immediate response is the scriptures. ಆತನು ಅದಕ್ಕೆ ಕೊಡುವಂತಹ ಒಂದು ಇಮ್ಮಿಡಿಯೇಟ್ ರಿಪ್ಲೈ ದೇವರ ವಾಕ್ಯವೇ ಆಗಿತ್ತು. No discussion with Satan. ಸೈತಾನನ ಯಾವ ಚರ್ಚೆ ಇಲ್ಲ, No debates. ಯಾವ ಒಂದು ವಾದವಿಲ್ಲ. Okay, directly using the authority of the scriptures. ಒಂದು ಸ್ಟ್ರೈಟ್ ಆಗಿ ಡೈರೆಕ್ಟ್ ಆಗಿ ದೇವರ ವಾಕ್ಯದಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸಿ So ಕೊಡುವಂತದ್ದು. this is an important lesson that we must learn. ಇದು ನಾವು ಕಲಿಬೇಕಾದಂತಹ ಒಂದು ತುಂಬಾ ಪ್ರಮುಖವಾದಂತಹ ಒಂದು ಲೆಸನ್ ಪಾಠವಾಗಿದೆ. This morning we must understand, ಮುಂಜಾನೆ ವೇಳೆಯಲ್ಲಿ ನಾವು ಅನುಭವಿಸಬೇಕಾಗಿದೆ. Satan also used scriptures, but he misapplied it. ಸೈತಾನನು ಕೂಡ ದೇವರ ವಾಕ್ಯವನ್ನು ಉಪಯೋಗಿಸಿದ, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಲಿಲ್ಲ. Okay, that means that understanding the scriptures rightly is very important. ಸತ್ಯವೇದವನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸುವುದು ಕೂಡ ಪ್ರಮುಖ. If we understand properly, we can apply or practice it properly. ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿದೆ ಆದ್ರೆ ನಾವು ಇದನ್ನ ಕಾರ್ಯರೂಪಕ್ಕೆ ತರಬಹುದಾಗಿದೆ. Henceforth, I want to give you 3 practical applications. ಆದುದರಿಂದ 3 ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಅನ್ನ ನಾನು ನಿಮಗೆ ಕೊಡ್ತೇನೆ. How to use this word? ಹೇಗೆ ಇದನ್ನ ನೀವು ಉಪಯೋಗಿಸಬಹುದು? The first one is to use the power of the spoken word. ಮೊದಲನೇದಾಗಿ ನಿಮ್ಮ ಬಾಯಿ ಅರಿಕೆಯಲ್ಲಿರುವಂತಹ ಒಂದು ಶಕ್ತಿಯನ್ನು The ಉಪಯೋಗಿಸಿರಿ. spoken word in the Greek, the word used is rhema. ರೇಮ ಎಂಬುದಾಗಿ ಗ್ರೀಕ್ ಪದದ ಅರ್ಥ ಇದಾಗಿದೆ. So a lot of people know the Bible verses by heart. ತುಂಬಾ ಜನರಿಗೆ ದೇವರ ವಾಕ್ಯವು ಅವರ ಬಾಯಿ ತುದಿಯಲ್ಲೇ ಇದೆ, ನಾಲಿಗೆ ತುದಿಯಲ್ಲೇ ಇದೆ, ಅವ್ರಿಗೆ ಗೊತ್ತಿರುತ್ತೆ. Some keep the Bible under the pillow and sleep on it. ಕೆಲವರು ಆ ಸತ್ಯವೇದವನ್ನು ಅವರು ಮಲಗುವಂತ ದಿಬ್ಬಿನ ಅಡಿಯಲ್ಲಿ ಇಟ್ಟು ಮಲಗ್ತಾರೆ. They buy small Bibles, put in one in the car, one in the bus station, anywhere they go. ಒಂದು ಚಿಕ್ಕ ಬೈಬಲ್ ಅನ್ನ ಅವರು ತೆಗೆದುಕೊಂಡು ಒಂದು ಬಸ್ ಸ್ಟೇಷನ್ ಅಲ್ಲಿ, ಒಂದು ಬ್ಯಾಗ್ ಅಲ್ಲಿ, ಒಂದು ಕಾರಲ್ಲಿ ಇಡ್ತಾರೆ. But it will become powerful only when you speak. ಆದ್ರೆ ಅದೆಲ್ಲ ಶಕ್ತಿಯುತವಾಗುವುದು ಯಾವಾಗ ನೀವು ಅದನ್ನು ಮಾತನಾಡಿದಾಗ ಮಾತ್ರ. There is power when you speak the word of God, when you speak by faith. ನೀವು ನಂಬಿಕೆಯಿಂದ ನಿಮ್ಮ ಆ ವಾಕ್ಯವನ್ನು ಹೊರಡಿಸಿದಾಗ ಅದರಲ್ಲಿ ಶಕ್ತಿ ಇದೆ. The second thing is to work with the Holy Spirit. ಆಮೆನ್. ಎರಡನೇ ವಿಷಯ, ನೀವು ಪವಿತ್ರಾತ್ಮನ ಜೊತೆ ಕೆಲಸ ಮಾಡುವಂತದ್ದಾಗಿದೆ. Ask the Holy Spirit to reveal the revelations from the word of God. ಆಮೆನ್. ಪವಿತ್ರಾತ್ಮನ ಜೊತೆ ನೀವು ಕೇಳಿಕೊಳ್ಳಿರಿ, ದೇವರ ವಾಕ್ಯದಲ್ಲಿರುವಂತಹ ಪ್ರಕಟಣೆಗಳನ್ನು ನನಗೆ ಪ್ರಕಟ ಮಾಡಿಕೊಡು ಎಂಬುದಾಗಿ. He will give you wisdom and understanding. ಆಮೆನ್. ಆತನು ನಿಮಗೆ ಆ ಜ್ಞಾನವನ್ನು, ಆ ವಿವೇಕವನ್ನು ಕೊಡುವಾತನಾಗಿದ್ದಾನೆ. And how to use the
power in the word of God. ದೇವರ ವಾಕ್ಯದಲ್ಲಿರುವ ಶಕ್ತಿಯನ್ನು ಹೇಗೆ ಉಪಯೋಗಿಸಿದಂಬುದಾಗಿ ಕೂಡ ಪವಿತ್ರಾತ್ಮ ದೇವರು ನಮಗೆ ತಿಳಿಸಿಕೊಡುವ. And the third thing is very, very important. ಮೂರನೇ ವಿಷಯವಾದೊಂದು ಪ್ರಮುಖವಾದ ವಿಷಯ. Do you see all these armors and everything are protecting the front part of the soldier? ಎಲ್ಲ ಶಸ್ತ್ರಾಯುಧಗಳು ಸೈನಿಕನ ಮುಂಭಾಗವನ್ನು ಮಾತ್ರ ಕಾಪಾಡುವಂಥದ್ದೆಂಬುದಾಗಿ ನೀವು ನೋಡಿರ್ಬೋದು. One portion is exposed. ಒಂದು ಪೋರ್ಷನ್ ಒಂದು ಕವಚವಿಲ್ಲದೆ ಇದೆ. Okay, what is that? Your back side. ಅದು ಯಾವುದು ಅಂದ್ರೆ ನಮ್ಮ ಹಿಂದ್ಗಡೆ, ರೋಮ ಸೈನಿಕನ ಹಿಂದ್ಗಡೆ. The soldier is not covered at the back. ಸೈನಿಕನು ಹಿಂಬದಿಯಿಂದ ಏನೋ ಕವಚವನ್ನು ಧರಿಸಲಿಲ್ಲ. So because the soldiers always used to guard each other's back. ಯಾಕಂದ್ರೆ ರೋಮ ಸೈನಿಕರು ಯಾವಾಗ್ಲೂ ಒಬ್ಬರ ಮತ್ತು ಇನ್ನೊಬ್ಬರ ಒಂದು ಹಿಂದ್ಗಡೆಯನ್ನು ಕಾಪಾಡ್ಕೊಳ್ತದ್ರಂತೆ. One soldier used to be in this direction. ಒಬ್ಬ ಸೈನಿಕನು ಈ ಒಂದು ದಿಕ್ಕಿನಲ್ಲಿ ನಿಲ್ತ್ರೆ ಆದ್ರೆ another soldier used to stand right behind in the other direction. ಇನ್ನೊಬ್ಬ ಸೈನಿಕನು ಇನ್ನೊಂದು ಡೈರೆಕ್ಷನ್ ಅಲ್ಲಿ ನಿಂತಿದ್ದ. So enemy comes this side, this soldier is to fight. ಸೊ ಈ ಕಡೆಯಿಂದ ಒಂದು ಶತ್ರುವಾದವನು ಬಂದ್ರೆ ಈ ಕಡೆದಿಂದ ಸೈನಿಕನು ಹೋರಾಡ್ತಾ ಇದ್ದ. And when enemy comes the other side, the other soldier is to fight. ಈ ಕಡೆ ಬಂದಂತಹ ಸೈನಿಕನಿಗೆ ಶತ್ರು ಬಂದಾಗ ಈ ಕಡೆ ನಿಂತವನು ಹೋರಾಡ್ತಾ ಇದ್ದ. Hallelujah. So that means they used to protect each other. ಅಂದ್ರೆ ಅವರು ಒಬ್ರನ್ನೊಬ್ರು ಕಾಪಾಡ್ತಾ ಇದ್ರು. What do you understand by this? ಇದರಿಂದ ನಿಮ್ಗೆ ಏನ್ ಅರ್ಥ ಆಗ್ತಾ ಇದೆ? That is the third lesson we need to ಅದೇ ನಾವು ಕಲಿಯುವಂತ ಮೂರನೇ ಪಾಠ. protect one another. ಒಬ್ರನ್ನೊಬ್ರು ನೀವ್ ಕಾಪಾಡಿಕೊಳ್ಳಿರಿ. Sit with your family and pray together. ನಿಮ್ಮ ಕುಟುಂಬದ ಜೊತೆ ನೀವು ಕೂತ್ಕೊಂಡು ಪ್ರಾರ್ಥಿಸಿರಿ. You pray for your friends will pray for you. ಆಮೆನ್. ನೀವು ನಿಮ್ಮ ಸ್ನೇಹಿತರಿಗೆ ಪ್ರಾರ್ಥಿಸಿರಿ, ನಿಮ್ಮ ಸ್ನೇಹಿತರು ನಿಮಗೋಸ್ಕರ ಪ್ರಾರ್ಥಿಸಿರಿ. If somebody is weak, let the others help. ಯಾರಾದ್ರೂ ಬಲಹೀನರಾಗಿದ್ರೆ ಶಕ್ತಿಯುಳ್ಳವನು ಅವರಿಗೆ ಒಂದು ಪ್ರಾರ್ಥನೆಯಲ್ಲಿ ಬಲಪಡಿಸಲಿ. If somebody falls down, let the other person pick them up. ಯಾರಾದ್ರೂ ಕೆಳಗೆ ಬಿದ್ದರೆ ಇನ್ನೊಬ್ಬರು ಅವರನ್ನು ಎತ್ತಿ ನಿಲ್ಲಿಸಲಿ. Support each other. ಒಬ್ರಿಗೊಬ್ರು ನೀವು ಸಹಾಯ ಮಾಡಿರಿ. Encourage one another. ಒಬ್ರಿಗೊಬ್ರು ನೀವು ಉತ್ಸಾಹ ಪಡಿಸಿರಿ. But never give up. ಆದ್ರೆ ಎಂದಿಗೂ ಬಿಟ್ಟು ಕೊಡ್ಬೇಡಿ. Hallelujah. Hallelujah. Today let us take this commitment. ಈ ಒಂದು ಕಮಿಟ್ಮೆಂಟ್ ಅನ್ನು ನಾವು ಈ ದಿನದಂದು ತೆಗೆದುಕೊಳ್ಳೋಣ. To study the word of God regularly. ದೇವರ ವಾಕ್ಯವನ್ನು ನಿರಂತರವಾಗಿ ಧ್ಯಾನಿಸುವಂತದ್ದು. To speak the word of God in power and the ದೇವರ faith. ವಾಕ್ಯವನ್ನು ನಂಬಿಕೆಯಿಂದ ಶಕ್ತಿಯಿಂದ ಅರಿಕೆ ಮಾಡುವಂತದ್ದು. Stand together with other believers. ಜೊತೆಯಾಗಿ ಇನ್ನೂ ವಿಶ್ವಾಸಿಗಳ ಜೊತೆ ನಿಲ್ಲುವಂತದ್ದು. Stand together with your pastor and the entire team. ನಿಮ್ಮ ಪಾಸ್ಟರ್ ಸಭಾಪಾಲಕರ ಜೊತೆ, ನಿಮ್ಮ ಸಭಿಕರ ಜೊತೆ, ಟೀಮ್ ಜೊತೆ ನಿಲ್ಕೊಳ್ಳಿ. And never give up. ಯಾವಾಗ್ಲೂ ಬಿಟ್ಟು ಕೊಡ್ಬೇಡಿ. And the victory is yours. ಆಗ ಜಯವು ನಿಮ್ಮದಾಗಿರುತ್ತೆ. Praise God. Amen. Shall we pray? ನಾವು ಪ್ರಾರ್ಥಿಸೋರಾಗೋಣ. Loving Heavenly Father, ತಂದೆಯಾದ ದೇವರೇ, thank you Lord for this opportunity that you have ಈ given to us. ಅವಕಾಶವನ್ನು ನಮಗೆ ಕೊಟ್ಟದಕ್ಕಾಗಿ ಧನ್ಯವಾದ. Thank you for giving us your word. ನಮಗೆ ನಿಮ್ಮ ವಾಕ್ಯವನ್ನು ನೀವು ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರ. And it is the spiritual sword. ಅದೇ ಆತ್ಮಿಕ ಒಂದು ಯುದ್ಧವಾಗಿದೆ, ಒಂದು ಆಯುಧವಾಗಿದೆ ಕರ್ತನೆ. Help us to study your word diligently. ಆಮೆನ್. ನಿನ್ನ ವಾಕ್ಯವನ್ನು ಪ್ರಾಮಾಣಿಕತೆಯಿಂದ ಕಲಿಯುವಂತೆ ನಮ್ಮನ್ನು ನೀನು ಪ್ರೇರೇಪಿಸು. And help us to speak your word boldly. ನಿನ್ನ ವಾಕ್ಯವನ್ನು ಸ್ವಾಮಿ ಧೈರ್ಯದಿಂದ ನಾವು ಸಾರಲು ನಮಗೆ ಶಕ್ತಿಯನ್ನು ಕೊಡು. And help us to pray your word by faith. ಆಮೆನ್. ನಿನ್ನ ಒಂದು ವಾಕ್ಯವನ್ನು ಪ್ರಾರ್ಥಿಸಲು ಕೂಡ ನಮಗೆ ಸಹಾಯ ಮಾಡು. And help us to stand together with each other, help each other and build each other. ಜೊತೆಯಾಗಿ ಒಬ್ಬರ ಜೊತೆ ಒಬ್ರು ನಿಂತು ಪ್ರಾರ್ಥಿಸಿ ಒಬ್ಬರನ್ನೊಬ್ರು ಬೆಳೆಸಲು ಸಹಾಯ ಮಾಡು. Thank you Lord for great victory. ಅದಕ್ಕಾಗಿ ಸ್ತೋತ್ರ ಕರ್ತನೆ. Thank you for the Holy Spirit. ಪವಿತ್ರಾತ್ಮರಿಗೋಸ್ಕರ ಸ್ತೋತ್ರ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ ಬೇಡಿ ಹೊಂದುತ್ತೇವೆ. ಆಮೆನ್. Praise the Lord. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.